ಮುರಳಿಯ ಗಾನವಾಯಿವೆ. ಬಾಮಿನೆ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿಯ ಗಾನವಾಯಿವೆ. ಮೃದು ಮಧುರಾದರ ಸುಮಧುರ ವಾಸಿನಿ ಮೃದು ಮಧುರಾದರ ಸುಮಧುರ ವಾಸಿನಿ ಮಾಧವ ಹೃದಯ ಮಹದಾನಂದ ರೂಪಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ. ಬಾಮಿನಿ ರುಕ್ಮಿಣಿ ಪರಾಗ ಸುಮಸರ ನಾವೇಗ ಪ್ರಳಯಾನಂದದ ಪಂಚಮ ವೇದ. ಪ್ರೇಮ ಪರಾಗ ಸುಮಸರ ನಾವೇಗ ಪ್ರಳಯಾನಂದದ ಪಂಚಮ ವೇದ. ನವಸಿರಿ ಸುರದಿರ ನವರಾಗ ಲೀಲಾ ನವಸಿರಿ ಸುರದಿರ ನವರಾಗ ಲೀಲಾ. ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಬಾಮಿನಿ ರುಕ್ಮಿಣಿ ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವಾದರೆ ಏನು ದೇವ? ಸಮಾಚಾರವಿನ್ನೇನು ರುಕ್ಮಿಣಿ? ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವು ಜರುಗಿತು. ಯುಧಿಷ್ಠಿರನು ತನಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತನ್ನ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿದನು. ಆದರೆ ಆ ಮಧೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿದೆ. ಪುನಃ ಯುದ್ಧವೇ ಸ್ವಾಮಿ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿಂದ ಕಳೆದು ಹೋದವು.
ಗೋಪಿಕಾಂಗನಿರ ಕಟಾಕ್ಷ ಚಂದ್ರಿಕೆಯಲ್ಲಿ ಒಯ್ದು ಈ ದ್ವಾರಕ್ಕೆ ಕುಸುಮದಲ್ಲಿ ಮಲಗಿ ಅರ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಕನಸು ಕಾಣಲು ನಿಮಗಿನ್ನು ಸಾಧ್ಯವಿಲ್ಲವೇ ಪ್ರಭು? ಪ್ರಿಯೆ, ಲೋಕ ಸೇವೆಯ ಹರಕೆಯನ್ನೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರ ಕೇಳಿ ವೀರ ಹೃದಯ ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನು ಸಂಹಾರ ಮಾಡಿ ಆ ನಿಮ್ಮ ಚಕ್ರದೃಶ್ಯ ಪುನಃ ಜಾಗೃತವಾದ ಜಗತ್ತಿನ ಯಾಮಲೆ ಅದಾವ ಪಾಪಿಗಳು ಜನಿಸುವರು ಅವರ ತೀಕ್ಷ್ಣದಾರಿಗೆ ಅವರೇ ಆಹುತಿಯಾಗಲಿ ಸ್ವಾಮಿ. ಪ್ರಿಯೆ, ಯುದ್ಧವೇನೋ ಅನಿವಾರ್ಯವಾಗಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಅಬ್ಬಬ್ಬಾ, ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ ಪ್ರೇಯಸಿ. ಹಾಗಾದರೆ ಈ ಶೈನಾಗಾರ್ಧ ವಸ್ತುವನ್ನು ದಾಟದಿರಲಿ ನಿಮಗೆ ಒಂದು ಅನುಕೂಲ ಕಾಣುವಿದಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗರಿಕೆ ಸ್ವಾಮಿ. ಇದು ಪರಿಹಾಸ್ಯವಲ್ಲ ತಾನೇ ಪ್ರಭು? ಪ್ರಿಯೆ, ಇದು ಪರಿಹಾಸವಲ್ಲ ಪ್ರಿಯ ರುಕ್ಮಿಣಿ. ಗೋಪಿಕಾಂಗನಿಯಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನ ಜನರು ನೋಡಿಯೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆರೆಬಡಿದ ನಾನು ಪ್ರಿಯೆ, ಅವರ ಪ್ರಚಂಡ ಹಟ್ಟಹಾಸಕ್ಕೆ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿಭಿನ್ನವಾದ ಭೈರವ ಕೃಷ್ಣನನ್ನ ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳದಂತೆ ದಟ್ಪಾಂಗ ಕ್ಷತ್ರಿಯ ವೀರರನ್ನು ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರದ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ಆ ಅಜ್ಞಾನವನ್ನು ಅಳಿಸುವೆ. ಮಾನವನು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದಾರೆಂಬುದನ್ನು ಜಗತ್ತಿಗೆ ತಿಳಿಸುವೆನು ಪ್ರೇಯಸಿ. ರುಕ್ಮಿಣಿ ಸ್ವಾಮಿ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿರುವುದನ್ನ ನೀನೇ ನೋಡುವಂತೆ ಪ್ರೇಯಸಿ. ಸಮಯ
ದುರಿತವನ್ನು ಪರಿಹರಿಸಲು ಪ್ರಿಯ ಲೋಕದಿ ಜನಿಸಿದೆ ನಾ ಪ್ರಿಯೆ. ಹೌದೇ ಸ್ವಾಮಿ? ದರೆಯ ದುರಿತವನ್ನು ಪರಿಹರಿಸಲು ಪ್ರಿಯ ಲೋಕದಿ ಜನಿಸಿದೆ ನಾ ಪ್ರಿಯೇ. ರಕ್ಷಕ ಲೋಕಪಾಲಕನು ನಾನಾಗಿ ದೋಸ್ತ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರೆ ಕಾಯ್ದು ಪುರವೆ ಜನರ ಸತ್ಯ ಧರ್ಮಗಳ ನುಳಿಸುವೆ ಜಗದಿ ಚಿಂತನೆ ಚಿಂತನೆ. ಹಾಗಾದರೆ ಇಂಥ ಪೂರ್ವ ಸಾಧನೆ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದೋಸ್ತ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪನೆ ಮಾಡುವುದೇ ನನ್ನ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ರುಕ್ಮಿಣಿ, ಸ್ವಾಮಿ, ಬಾಲ್ಯ ಕಳೆದು ಯೌವನ ಮುಗಿದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರೇಯಸಿ. ಹೌದೇ ಸ್ವಾಮಿ? ಮಾನವ ಜಾತಿಯ ಪರಮಶತ್ರು ಎಂದು ನಾನೀಗ ತಿಳಿದಿರುವೆನು ಪ್ರಿಯೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಸಂಹಾರಗೊಳಿಸುವೆನು. ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿನಿಧಿಯನ್ ಉದಯದಿಯನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದು ಗೈರನ್ನ ಹೃದಯ ರಂಗವ ಜಾದು ಗೈರನ್ನ ಹೃದಯ ರಂಗವ ಮೋದದಿ ಸೆಳೆದ ಕದಮಲಸಿ ಮೋದದಿ ಸೆಳೆದ ಕದಮಲಸಿ ಅಂಬುದಿನಿಧಿ ಕಡಲ ಮಡಿಲಿ ನೋಡಿ ಬಂದ ಚೈನ ಮೋಡಿ ಮಾಡಿರಿ ಕುಡಿ ನೋಡಿರಿ. ಕಡಲ ಮಡಿಲಿ ನೋಡಿ ಬಂದ ಚೈನ ಮೋಡಿ ಮಾಡಿರಿ ಕುಡಿ ನೋಡಿರಿ. ನಾಡಿ ಮಿರಿಸಿದ ಹೃದಯ ಫಲವೇ ನಾಡಿ ಮಿಡಿಸಿದ ಹೃದಯ ಫಲಗರಿ ಪವಡಿಸಲಾಗೈ ಕಡಲ ಮಡಿಲಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಗ ನವಗುಣದ ನಿಜಯ ಭಾರ್ಗವಿ. ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಗ ನವಗುಣದ ನಿಜಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹೇಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹೇಯೋ ನಿನ್ನ ರೂಪ ರಚನೆ ಗೈದ ಕುಂಚ ಬಳುವಳಿಸದವ
ಭಜನೆಗೈದ ಸಂತಕ್ಕೆ ನಿತ್ಯ ಬಳುವಳಿ ಚೆಲುವ ಸುರಬಿಸುವುದೆಯೇ ಸಿರಿದೇವಿಯವರಿಗೆ ನಾ ಸುರಬಿಸುವುದೆಯೇ ಸಿರಿದೇವಿಯವರಿಗೆ ನಾ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುದಿ ನೀತಿಗೆ ಉದಯಿಸಿಗೆ ನಮ್ಮ
ಒದಗಿದ ಸಂಧಿಯನ್ನು ನಿರಾಕರಿಸಿ ದುರ್ಯೋಧನ ಇತ್ತಲೇ ಬರಲಿ ಬರಲಿ. ಓ ಪ್ರಿಯಸಕನಾದ ಭಾರತ, ನೀನು ಕೂಡ ಬರಲಿ. ಅವರವರ ಭಾವಾನುಸಾರ ರೂಪವು ಅವರಿಗೆ ಲಭಿಸಿಯೇ ತಿರುವುದು. ರುಕ್ಮಿಣಿ, ಸ್ವಾಮಿ, ನಾನು ಕೆಲ ಕಾಲ ನಿದ್ರಿಸುವೆನು. ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ವರ್ಷದ ಯುದ್ಧ ಅಥವಾ ಶಾಂತಿ ಸಂಧಾನ ಈ ಮಂದಿರದಲ್ಲೇ ನಿರ್ಣಯಿಸಿಕೊಡೋದು. ನೀನಿನ್ನ ನಡೆ ಪ್ರವೇಶಿ. ನಾನೇ ಭಾಗ್ಯವತಿ, ಇಂದು ನಾನೇ